ಜಿನ್ ದ ಪೆಟ್ ಮೇ ಮಂತಲ್ಲಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ ಹೆಚ್ಚಿನ ಸದ್ದನ್ನ ಮಾಡಿದ ಈ ಸಿನಿಮಾ ಈಗ ಸನ್ ನೆಕ್ಸ್ಟ್ ಅಲ್ಲಿ ತಮಿಳು ಭಾಷೆಯಲ್ಲಿ ಸ್ಟ್ರೀಮಿಂಗ್ ಗೆ ಬಂದಿದೆ. ಈ ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ. ಇಲ್ಲಿ ತಗೊಂಡಿರುವಂತ ಕಾನ್ಸೆಪ್ಟ್ ಹೊಸದಾಗಿದ್ರು ಕೂಡ ಅದರ ಎಕ್ಸಿಕ್ಯೂಷನ್ ತುಂಬಾ ಬೋರಿಂಗ್ ಆಗಿದೆ. ಫ್ಯಾಂಟಸಿ ಕಾಮಿಡಿ ಜನರ್ ಅಲ್ಲಿರುವಂತ ಈ ಸಿನಿಮಾ ನಿಮ್ಮನ್ನ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ನಗಿಸುತ್ತೆ. ಈ ಸಿನಿಮಾದ ಮೇನ್ ಲೀಡ್ ಅಲ್ಲಿ ಮಲೇಷಿಯನ್ ಸಿಂಗರ್ ಹಾಗೂ ತಮಿಳ್ ಬಿಗ್ ಬಾಸ್ ಸೀಸನ್ 3 ವಿನ್ನರ್ ಆದಂತ ಮುಗೇನ್ ರಾವ್ ಅವರು ನಟಿಸಿದ್ದಾರೆ. ಇನ್ನು ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಶಕ್ತಿ ಒಬ್ಬ ಸಿಂಗರ್. ಇವನು ಮಲೇಷ್ಯಾದಿಂದ ತನ್ನ ಊರಿಗೆ ಬರೋದಕ್ಕೂ ಮುಂಚೆ ತನ್ನ ಮನೆಯವರಿಗಾಗಿ ಏನಾದ್ರೂ ಗಿಫ್ಟ್ ಕೊಡೋಣ ಅಂತ ಒಂದು ಗಿಫ್ಟ್ ಅಂಗಡಿಗೆ ಹೋಗ್ತಾನೆ. ಅಲ್ಲಿದ್ದಂತ ಹಳೆಯ ಆಂಟಿಕ್ ಬಾಕ್ಸ್ ಅನ್ನ ನೋಡಿ ಇಷ್ಟಪಡ್ತಾನೆ. ಆ ಬಾಕ್ಸ್ ಅಲ್ಲೇ ಜಿನ್ ಇರುತ್ತೆ. ಈ ಜಿನ್ಗೆ ಸಾಕಷ್ಟು ಮಂತ್ರಶಕ್ತಿ ಇದ್ದು ಇದನ್ನ ಬೆಕ್ಕು ಹಾಗೂ ನಾಯಿಗಳಂತೆ ಪೆಟ್ ರೀತಿಯಲ್ಲಿ ಬೆಳೆಸ್ಕೊಬಹುದು. ಈ ಜಿನ್ ಬಾಕ್ಸ್ ಅನ್ನ ಶಕ್ತಿ ತನ್ನ ಮನೆಗೆ ತಗೊಂಡು ಹೋದ್ಮೇಲೆ ಅವನಿಗೆ ಒಳ್ಳೇದಾಯ್ತಾ ಅಥವಾ ಕೆಟ್ಟದ್ದಾಯ್ತಾ ಅನ್ನೋದೇ ಸಿನಿಮಾದ ಸ್ಟೋರಿ. ಈ ಸ್ಟೋರಿನ ಕೇಳಿದ್ಮೇಲೆ ಖಂಡಿತ ಇದೊಂದು ಹೊಸ ಐಡಿಯಾ ಅಂತ ಗೊತ್ತಾಗುತ್ತೆ. ಆದ್ರೆ ಇದನ್ನ ತೆರೆ ಮೇಲೆ ಇಂಟ್ರೆಸ್ಟಿಂಗ್ ಆಗಿ ತೋರಿಸೋದ್ರಲ್ಲಿ ಡೈರೆಕ್ಟರ್ ಎಡವಿದ್ದಾರೆ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಕೆಲ ಮುಸ್ಲಿಂ ಮಂತ್ರವಾದಿಗಳು ಒಂದು ಕೆಟ್ಟ ಜಿನ್ ಅನ್ನ ಬಾಕ್ಸ್ ಅಲ್ಲಿ ಬಂಧಿಸ್ತಾರೆ. ಅದನ್ನ ನೋಡಿದ್ಮೇಲೆ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಸಿನಿಮಾ ತುಂಬಾ ಬೋರಿಂಗ್ ಆಗಿ ಸಾಕ್ತು. ಅದರಲ್ಲೂ ಫಸ್ಟ್ ಹಾಫ್ ಒಂದ್ ಚೂರು ಎಂಗೇಜಿಂಗ್ ಆಗಿರಲ್ಲ. ಸೆಕೆಂಡ್ ಹಾಫ್ ಸ್ವಲ್ಪ ಪರವಾಗಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಕೆಟ್ಟ ಜಿನ್ ಹಾಗೂ ಒಳ್ಳೆ ಜಿನ್ ನಡುವಿನ ಫೈಟ್ ಚೆನ್ನಾಗಿರುತ್ತೆ. ಈ ಮೂವಿ ತಕ್ಕ ಮಟ್ಟಿಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಲವ್, ಆಕ್ಷನ್, ಕಾಮಿಡಿ, ಎಮೋಷನ್ಸ್ ಯಾವುದು ಕೂಡ ವರ್ಕ್ ಆಗ್ಲಿಲ್ಲ. ನಿರ್ದೇಶಕರು ಹೆವಿ ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡಿದ್ರು ಕೂಡ ಅದು ಸಿನಿಮಾಗೆ ಹೆಲ್ಪ್ ಆಗ್ಲಿಲ್ಲ. ಇಲ್ಲಿ ಆಡಿಯನ್ಸ್ ನ ನಗಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿವೆ, ಆದ್ರೆ ಅದು ಕೂಡ ಇಲ್ಲಿ ವರ್ಕ್ ಆಗ್ಲಿಲ್ಲ. ಸಾಂಗ್ಸ್ ಮತ್ತು ಬಿಜಿಎಂ ಪರವಾಗಿಲ್ಲ. ಸಿನಿಮಾದಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಒಟ್ಟಾರೆ ಹೇಳೋದಾದ್ರೆ ಈ ಸಿನಿಮಾ ಮಕ್ಕಳಿಗೆ ಇಷ್ಟ ಆದ್ರೆ ದೊಡ್ಡವ್ರಿಗೆ ಕಷ್ಟ ಆಗುತ್ತೆ. ಸೊ ಇದಾಗಿರುತ್ತೆ ಜಿನ್ ದ ಪೆಟ್ ಮೂವಿ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.